ಕಥೆ ಇರ್ಬೋದು. ಈ ರೀತಿ ಈ ನೀಲಗಾರರು ಅಂತ ಇದ್ದಾರಲ್ಲ, ಅವರು ಹಾಡುವಂತಹ ಹಾಡುಗಳಲ್ಲಿ ಬರುವಂತಹ ಕಥೆಗಳಿರ್ಬೋದು, ಇದೆಲ್ಲವನ್ನು ನಾವು ಕೇಳಿದ್ದೇವೆ. ಅಂತಹ ಪರಿಸ್ಥಿತಿ, ಅಂತಹ ಒಂದು ಪರಿಸರದಲ್ಲಿ, ವಾತಾವರಣದಲ್ಲಿ ಬೆಳೆದಿರುವಂತಹ ದೇವನೂರು ಮಹಾದೇವ ಅವರು ಅದನ್ನು ತಮ್ಮ ಒಂದು ಕಾದಂಬರಿಯಲ್ಲಿ ಬರೆದಿರೋದು ಅಂಥ ಒಂದು ಆಶ್ಚರ್ಯವನ್ನೇನು ಮೂಡಿಸೋದಿಲ್ಲ. ಆದರೆ ನಾವು ಹೇಳುವಷ್ಟು ಸುಲಭವಲ್ಲ ಅದು ಬರೆಯೋದು ಅನ್ನೋದು ನಮಗೆ ತಿಳ್ಕೊಬೇಕು. ಯಾಕಂದರೆ ಈ ರೀತಿ ಒಂದು ರೈಟಿಂಗ್ ಏನಿದೆ ಅದು ಕನ್ನಡ ಕಾದಂಬರಿಯಲ್ಲಿ ಅಲ್ಲಿವರೆಗೂ ಬಂದಿತ್ತ ಅನ್ನೋದು ಗೊತ್ತಿಲ್ಲ ನಮಗೆ. ಈಗ ಇದು ಒಂದು ಕಡೆ, ಅಂದರೆ ಪದ್ಯ ಮತ್ತು ಗದ್ಯವನ್ನು ಬಳಸಿ ಅವರು ಬರೆದಿರುವಂತಹದ್ದು. ಎರಡನೇದು, ಇದರೊಳಗೆ ಒಂದು ವಿಭಿನ್ನತೆ ಅಂದರೆ, ಮತ್ತು ಅದೇ ರೀತಿ ಇದರ ಪ್ಲಸ್ ಮತ್ತು ಮೈನಸ್ ಎರಡೂ ಏನು ಅಂದರೆ, ಇವರು ಉಪಯೋಗಿಸಿರುವಂತಹ ಭಾಷೆ. ಅಂದರೆ ಇದರೊಳಗೆ ಅವರು ಯೂಸ್ ಮಾಡಿರುವಂತಹ ಒಂದು ಲ್ಯಾಂಗ್ವೇಜ್ ಏನಿದೆ ಅದು ನಾವು ಇಲ್ಲಿವರೆಗೂ ಕೇಳದೇ ಇರುವಂತಹ, ಓದದೇ ಇರುವಂತಹ ಒಂದು ಲ್ಯಾಂಗ್ವೇಜ್. ಅಂದರೆ ನಂಜನಗೂಡು ಪ್ರದೇಶದ ಒಂದು ಡೈಲೆಕ್ಟ್ನ ಅವರು ಇಲ್ಲಿ ಬಳಸ್ಕೊಂಡಿದ್ದಾರೆ. ಆ ಒಂದು ಪ್ರದೇಶದ ಜನರು ಮಾತಾಡುವಂತಹ ಭಾಷೆ, ಅವರು ಮಾತಾಡುವ ಶೈಲಿ, ಅದನ್ನೇ ಈ ಕಾದಂಬರಿಯ ಸ್ಫೂರ್ತಿ ಅವರು ಅದನ್ನು ಬಳಸ್ಕೊಂಡಿದ್ದಾರೆ. ಆದ್ದರಿಂದ ಇದು ನಮ್ಮಂಥವರಿಗೆ, ಅಂದರೆ ಆ ಭಾಷೆಯನ್ನು ಗೊತ್ತಿಲ್ಲದೇ ಇರೋರಿಗೆ ತುಂಬ ಕಷ್ಟ ಆಗುತ್ತೆ ಓದೋದಕ್ಕೆ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ. ಅಲ್ಲಿನ ಪ್ರದೇಶದವರಿಗೆ ಅದು ಈಸಿ ಆಗ್ಬೋದು, ಆದರೆ ನಮ್ಮಂತಹವರಿಗೆ ಅದು ಕಷ್ಟ ಆಗುತ್ತೆ. ಈ ಕಾದಂಬರಿಯ ಪ್ಲಸ್ ಮತ್ತು ಮೈನಸ್ ಎರಡೂ ಈ ಒಂದು ಡೈಲೆಕ್ಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟು, ಇದರಲ್ಲಿ ದೇವನೂರು ಮಹಾದೇವ ಅವರು ಯೂಸ್ ಮಾಡಿರುವಂತಹ ಕೆಲವೊಂದು ಟೆಕ್ನಿಕ್ಸ್ ಏನಿದೆ, ಅವರು ಕತೆ ಹೇಳೋದಕ್ಕೆ ಬಳಸಿಕೊಂಡಿರುವಂತಹ ಕೆಲವೊಂದು ಟೆಕ್ನಿಕ್ಸ್ ಎಲ್ಲ ನಮಗೆ ಕೆಲವೊಂದು ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಯಾಕಂದರೆ ಇದರಲ್ಲಿ ಅವರು ಕತೆ ಹೇಳುವುದಕ್ಕೆ ಈ ಸ್ಪಿರಿಟ್ಸ್, ಅಂದರೆ ಈ ಜ್ಯೋತಮದಿರು ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ, ಅವು ಸ್ಪಿರಿಟ್ಗಳವು, ಅವು ಕಥೆಯನ್ನು ಹೇಳುವ ರೀತಿಯಲ್ಲಿ ಅವರು ಬರೆದಿದ್ದಾರೆ. ಅದೇ ರೀತಿ ಒಂದು ಮಂಚ ಇರುತ್ತೆ, ಆ ಮಂಚ ಮಾತಾಡುವ ರೀತಿಯಲ್ಲಿ ಅವರು ಬರೆದಿದ್ದಾರೆ. ಅಂದರೆ ಒಂದು ಮ್ಯಾಜಿಕಲ್ ರಿಯಲಿಸಮ್ ಅಂತಾರಲ್ಲ, ಈಗ ನಾವು ಗ್ಯಾಬ್ರಿಯಲ್ ಗಾರ್ಸಿಯಾ ಅವರ ಕಾದಂಬರಿಗಳೆಲ್ಲ ನೋಡಿರ್ತೀವಿ, ಅಂತಹ ಒಂದು ಮ್ಯಾಜಿಕಲ್ ರಿಯಲಿಸಮ್ನ ಅದರೊಳಗೆ ಯೂಸ್ ಮಾಡಿದ್ದಾರೆ. ಅದೇ ರೀತಿ ಮಾಟ ಮಂತ್ರ, ಈ ರೀತಿ ಹಲವಾರು ವಿಷಯಗಳನ್ನು ಈ ಒಂದು ಸಣ್ಣ ಕಾದಂಬರಿಯಲ್ಲಿ ಅವರು ತುಂಬ ಅದ್ಭುತವಾಗಿ ಅದನ್ನೆಲ್ಲ ಬಳಸ್ಕೊಂಡು ಈ ಕಥೆಯನ್ನು ಅವರು ಹೇಳಿದ್ದಾರೆ. ಇದೆಲ್ಲ ನಮಗೆ ಫಸ್ಟ್ ಟೈಮ್ ಓದಿದಾಗ ಅದನ್ನು ಅರ್ಥ ಮಾಡಿಕೊಂಡು ಇಷ್ಟೆಲ್ಲ ವಿಷಯಗಳಿದೆ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ. ಆದ್ದರಿಂದ ಈ ಒಂದು ಕಾದಂಬರಿ ಏನಿದೆ ಇದು ತುಂಬ ಕ್ರಿಟಿಸಿಸಮ್ಗೆ ಒಳಗಾಯಿತು. ಬಿಕಾಸ್ ಆಫ್ ಆ ರೈಟಿಂಗ್ ಸ್ಟ್ರಕ್ಚರು, ಆ ಡೈಲೆಕ್ಟು, ಅದರೊಳಗೆ ಅವರು ಯೂಸ್ ಮಾಡಿರುವಂತಹ ಟೆಕ್ನಿಕ್ಸು, ಇದೆಲ್ಲ ಸಾಮಾನ್ಯ ಓದುಗರಿಗೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅನ್ನೋ ರೀತಿಯಲ್ಲಿದೆ. ಆದರೆ ಇದರಲ್ಲಿ ಬರುವಂತಹ ಮುಖ್ಯವಾದ ವಿಷಯ ಏನು ಅಂದರೆ, ಈ ದಲಿತ ಜನರ ಒಂದು ಬದುಕು ಹಾಗೂ ಅವರ ಕಷ್ಟಗಳು, ಈ ಚೆನ್ನನ ಕೊಲೆ ಏನಿದೆ ಅದೇ ಇದರ